ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 7 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದಕ್ಕೆ ನಾನು 150 ಎಳೆಯಿಂದ ಮಾಡ್ಕೊಂಡಿರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ನಾವು ಹೋಲ್ ಹಾಕಿ ಈ ಥರ ಮೇಲ್ ತಗೋತೀವಲ್ಲ ಅವಾಗ ಆರಾಮ್ಸೆ ಬರುತ್ತೆ ಅದು ಮೇಲ್ಗಡೆ. ಹಾಗೆ ಇದು ಕಂಪ್ಲೀಟಾಗಿ ಗಮ್ ಹಚ್ಚಿದ ಮೇಲೆ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು. 160 ಎಳೆ ಬೇಕಿದ್ರೂ ಕೂಡ ತೊಗೋಬೋದು. ನಿಮಗೆ ಯಾವ ಥರ ಕುಚ್ಚು ಬೇಕೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಕಲರ್ ಕೂಡ ಅಷ್ಟೇ, ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಹಾಗೆ ಹೋಲ್ ಹಾಕೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಡಬ್ಬಣದ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು. ಹಾಗೆ ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದಪ್ಪ ಬೇಕಂದರೆ 4 ಎಳೆ ಪೋಣಿಸ್ಕೋಬೋದು. ಹಾಗೆ ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನೀವು ನಾರ್ಮಲ್ ಸೀಸರಿಂದ ಕಟ್ ಮಾಡ್ಕೊಂಡಿದ್ರು ಮಾಡ್ಕೋಬೋದು. ಅಂದರೆ ಅದು ಅಷ್ಟು ಕರೆಕ್ಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಇದರಿಂದ ಕರೆಕ್ಟಾಗಿ ಕಟ್ ಆಗುತ್ತೆ. ಹಾಗೆ ಈ ಥರ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹೋಲನ್ನು ಮಾಡ್ಕೋತೀನಿ ಈ ಥರ ಸೀರೆಗೆ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ನಿಧಾನಕ್ಕೆ. ಈ ಥರ ತಂದು ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಳ್ಳಿ. ನಾನು 1 ಇಂಚ್ ಆಗೋಷ್ಟು ಮಾಡ್ಕೋತೀನಿ ಈ ಥರ. ಈಗ ಈ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ಇದನ್ನು ಕಂಪ್ಲೀಟಾಗಿ ಈ ಥರ ಎಳ್ಕೋಬಾರ್ದು. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ಥ್ರೆಡನ್ನು ಈ ಥರ ಬಿಟ್ಕೋಬೇಕು. ಅದಾದಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ ಈ ಥರ. ಅದಾದಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಇದಕ್ಕೆ ಸುತ್ಕೋಬೇಕು. 2 ಸಲ ಸುತ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಬೀಡ್ಗಳನ್ನು ಹಾಕ್ತೀನಿ. ಈ ಥರ ಚಿಕ್ಕ 3 ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ ನೀಡಲ್ಗೆ. ಇದನ್ನು ಹಾಕಿ ಈಗ ಇದನ್ನು ಈ ಬೆರಳಿಂದ ಈ ಥರ ಟೈಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಈ ಥರ ಸುತ್ಕೊಳ್ಳಿ. ಜರಿ ಥ್ರೆಡನ್ನು ಸುತ್ಕೋಬೇಕು. ಇದನ್ನು ಹಾಕಿದ ಮೇಲೆ ಇದು ಕರೆಕ್ಟಾಗಿ ಬರಲಿ. ಈ 3 ಬೀಡ್ಗಳು ಮುಂದ್ಗಡೆ ಬರಬೇಕು. ಇದನ್ನು ಈ ಥರ ಸುತ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಈ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಬೀಡ್ಸ್ಗಳು ಈ ಥರ ಮೇಲ್ಗಡೆ ಬರುತ್ತೆ. ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ಕುಚ್ಚು. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದೆ. ಒಂದು ಕುಚ್ಚು ಆದಮೇಲೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ನಾನು ಒಂದು ಈ ಥರ ಬೆರಳಿಂದ ಡಿಸ್ಟೆನ್ಸನ್ನು ನೋಡ್ಕೋತಾ ಇದ್ದೀನಿ. ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಒಂದು ವೇಳೆ ಟೇಪಿಂದ ಮಾಡ್ಕೋತೀನಿ ಅಂದ್ರೂ ಮೊದಲೇ ಮಾರ್ಕ್ ಮಾಡಿ 1 ಇಂಚ್ ಅಥವಾ 1/2 ಇಂಚು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಬೆರಳಿಂದ 1 ಇಂಚ್ ಆದಮೇಲೆ ಒಂದು ಕುಚ್ಚನ್ನು ಮಾಡ್ಕೊತೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಒಂದು 5 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಡಿಸೈನ್ಗಳು ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಗಳನ್ನು ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಡಿಸೈನ್ಗಳು. ಓಕೆ, ಸೆಕೆಂಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ 1.5 ಇಂಚಿಗೆ. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಹಾಕ್ಕೊಳ್ಳಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ನೋಡಿ ಎಷ್ಟು ಸಲೀಸಾಗಿ ಬರುತ್ತೆ ಈ ಥರ. ಇವಾಗ ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ಇದರ ಒಳಗಡೆಗೆ. ಈ ಕುಚ್ಚು ಸ್ವಲ್ಪ ಉದ್ದ ಬೇಕಾಗುತ್ತೆ, ಅದಕ್ಕೋಸ್ಕರ ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ತಗೊಂಡಿದ್ದೀನಿ ಅಂತ. ಇವಾಗ ಇದಕ್ಕೆ ಈ ನಾರ್ಮಲ್ ನೀಡಲ್ ಇದೆಯಲ್ಲ, ಇದನ್ನು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಲ್ಲ, ಇದರಿಂದ ಕುಚ್ಚನ್ನು ಕಟ್ಕೋತೀನಿ. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತರಬೇಕು. ಜರಿ ಥ್ರೆಡ್ ಕಂಪ್ಲೀಟಾಗಿ ಮೇಲೆ ತಗೋಬಾರ್ದು. ಈ ಥರ ಸ್ವಲ್ಪ ಬಿಟ್ಕೊಂಡಿರಬೇಕು ಬ್ಯಾಕ್ ಸೈಡಲ್ಲಿ. ಅದಾದಮೇಲೆ ಹೂ ಕಟ್ತೀವಲ್ಲ,
ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ನಾವು ಜರಿ ಥ್ರೆಡನ್ನು ಇದಕ್ಕೆ ಈ ಥರ ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಕೊಂಡು ಈ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ. ತಂದು ಇದನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ಇದು ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ತಗೊಂಡಿದ್ದೀನಿ ಅಂತ. 1.5 ಇಂಚಷ್ಟು ತಗೊಂಡಿದ್ದೀನಿ ಈ ಕುಚ್ಚು. ನೆಕ್ಸ್ಟ್ ಇವಾಗ ಈ ರಿಂಗ್ ಬೀಡ್ ಇದೆಯಲ್ಲ, ಇದ್ರ ಒಳಗಡೆ ನೆಕ್ಸ್ಟ್ ಇನ್ನೊಂದು ಕಲರು ಕುಚ್ಚನ್ನು ಹಾಕ್ತೀನಿ. ನೋಡಿ ಈ ಥರ. ಇದನ್ನು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟ್ ಹಾಕ್ಕೊಳ್ಳಿ. ಇದನ್ನು ಬಿಟ್ಕೋಬೇಕು. ಇದನ್ನು ಇದರೊಳಗಡೆ ತಗೋಬಾರ್ದು, ಬ್ಯಾಕ್ ಸೈಡ್ ಹಾಕಿರೋದು. ಈಗ ಇದರ ಒಳಗಡೆ ಹಾಕಿ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇನ್ನೊಂದು ಥರ ಲಾಕ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹಿಂದ್ಗಡೆ ಮಾಡ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ಒಂದೊಂದು ಎಳೆಗಳು ಇದ್ರ ಒಳಗಡೆ ಬರುತ್ತೆ. ಇವಾಗ 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತರಬೇಕು. ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಈ ಕುಚ್ಚಿದೆಯಲ್ಲ, ಇದನ್ನು ಕಟ್ ಮಾಡ್ಕೋತೀನಿ ಸಮವಾಗಿ. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದೆ. ನೀವು ಒಂದು ಸೀರೆಯಲ್ಲಿ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ ಇದ್ದಾಗ ಈ ಥರ ಕುಚ್ಚುಗಳನ್ನು ಟ್ರೈ ಮಾಡಿ. ಯಾಕಂದರೆ ಒಂದೇ ಕುಚ್ಚಿನಲ್ಲಿ ನಾವು ಡಬಲ್ ಕಲರನ್ನು ಹಾಕಿ ಕುಚ್ಚನ್ನು ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ ಸೀರೆಗೂ ಕೂಡ. ಓಕೆ ನೋಡಿ, ಇನ್ನೊಂದು ಮಾಡ್ಕೊಂಡಿದ್ದೀನಿ, ಕಲರ್ ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಸೀರೆಗೆ. ರಿಂಗ್ ಬೀಡ್ಗಳನ್ನು ಬಳಸಿ ಈ ಥರ ಕುಚ್ಚನ್ನು ಹಾಕ್ಕೋಬೋದು. ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಹೋಲ್ ಮಾಡ್ಕೊಳ್ಳೋಣ. ಈ ಥರ ಹೋಲ್ ಮಾಡಿಕೊಂಡು ರೆಡಿ ಇರೋ ಕುಚ್ಚನ್ನು ನಾನು ಈ ಥರ ಮೇಲ್ ತರ್ತೀನಿ ಈ ಹೋಲ್ನಿಂದ. ಹಾಗೆ ಇದಕ್ಕೆ ನಾನು ಈ ಥರ ಒಂದು ಬೀಡನ್ನು ಹಾಕ್ತಿದ್ದೀನಿ ನೋಡಿ. ರೌಂಡ್ ಶೇಪ್ ಇದೆ, ಒಂಥರ ಚಕ್ರ ಬರುತ್ತಲ್ಲ ಆ ಟೈಪ್ ಇದೆ ಇದು ಬೀಡು. ಇದನ್ನು ಇದ್ರ ಒಳಗಡೆ ಹಾಕ್ತೀನಿ. ಹಾಕಿ ಈ ಕುಚ್ಚನ್ನು ನಾನು ಸ್ವಲ್ಪ ಶಾರ್ಟಾಗಿ ಮಾಡ್ಕೊತಿದ್ದೀನಿ. ಈ ಬೀಡು ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಹೋಗಬೇಕು. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ಈ ನೀಡಲ್ನ ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೋತೀನಿ. ಸ್ವಲ್ಪ ಬಿಟ್ಕೊಳ್ಳಿ, ಇಲ್ಲಿ ಪೂರ್ತಿಯಾಗಿ ಮೇಲೆ ತಗೋಬಾರ್ದು ಜರಿ ಥ್ರೆಡ್ಡು. ಅದಾದಮೇಲೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 2 ಸಲ ಸುತ್ತಕೊಂಡು ಇಲ್ಲಿ ಒಂದು ಲೀಫ್ ಬೀಡನ್ನು ಹಾಕ್ತಿದ್ದೀನಿ. ಈ ಬೀಡ್ ಬದಲು ಚಿಕ್ಕ ರೌಂಡ್ ಬೀಡ್ ಕೂಡ ಹಾಕ್ಕೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೀಡ್ ಯಾವುದು ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. ಈ ಬೀಡು ಮಿಡಲ್ನಲ್ಲಿ ಬರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಕುಚ್ಚು ರೆಡಿಯಾಗಿದೆ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತರಹದ ಸೀರೆಗಳಿಗೆ. ಇದನ್ನು 1/2 ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಓಕೆ ನೋಡಿ, 2 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೊಳ್ಳಿ. ರೆಡಿ ಇರೋ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲೆ ತಗೊಂಡು ಬನ್ನಿ. ಈ ಥರ
ಈ ಥರ ತಂದು ಈ ಡಿಸೈನ್ಗೆ ನಾನು ಕುಚ್ಚು ಸ್ವಲ್ಪ ಉದ್ದ ಬಿಟ್ಕೊತಿದ್ದೀನಿ. 1.5 ಇಂಚ್ ಅಥವಾ 2 ಇಂಚಷ್ಟು ಬಿಟ್ಕೊಳ್ಳಿ ಇಷ್ಟು. ಇವಾಗ ಇದಕ್ಕೆ ಕುಚ್ಚನ್ನು ಕಟ್ಕೊಳ್ಳೋಣ ಈ ಥರ. ಇದಕ್ಕೆ ನೋಡಿ ಜರಿ ಥ್ರೆಡನ್ನು ನಾನು 2 ಎಳೆ ತಗೊಂಡಿದ್ದೀನಿ. ಈ ಜರಿ ಥ್ರೆಡನ್ನು ನಾನು ಒಂದು 2ರಿಂದ 3 ಸಲ ಈ ಥರ ಸುತ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ. ಇವಾಗಿಲ್ಲಿ ಮಿಡಲ್ನಲ್ಲಿ ಈ ಥರ ರಿಂಗ್ ಬೀಡನ್ನು ಇಡ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಕೋಬೇಕು ರಿಂಗ್ ಬೀಡು. ಕರೆಕ್ಟ್ ಮಿಡಲ್ನಲ್ಲಿ ಬರಬೇಕು. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲು ಈ ರಿಂಗ್ ಬೀಡನ್ನು. ಈಗ ಈ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಮೊದಲು ಇಲ್ಲಿ ಮಿಡಲ್ನಿಂದ ಈ ಥರ ತಗೊಂಡು ಈ ಕಡೆಯಿಂದ ಹೊರಗಡೆ ಹೋಗಬೇಕು. ಒಂದು ಸಲ ಲಾಕ್ ಮಾಡ್ಕೊಳ್ಳೋವರೆಗೂ ಈ ಥರ ಅನಿಸುತ್ತೆ, ಆಮೇಲೆ ನೀಟಾಗಿ ಕೂಡುತ್ತೆ. ಇವಾಗ ನೋಡಿ ಲಾಕ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಮತ್ತೆ ಇದ್ರ ಒಳಗಡೆಯಿಂದನೇ ಈ ಥರ ನೀಡಲ್ನ ತಗೊಂಡು ಈ ಥರ ಸುತ್ಕೊಳ್ಳಿ. ಈ ಥರ ಒಂದು 3ರಿಂದ 4 ಸಲ ಮಾಡಿಕೊಂಡ್ರೆ ನೀಟಾಗಿ ಕೂಡುತ್ತೆ. ಇನ್ನೊಂದು 2 ಸರಿ ಕೂಡ ನಾವು ಈ ಥರ ಲಾಕನ್ನು ಮಾಡ್ಕೋಬೋದು. ಇವಾಗ ಈ ಜರಿ ಥ್ರೆಡ್ ಮತ್ತೆ ಹಾಗೆ ಇರಲಿ. ಇಲ್ಲಿ ಕೆಳಗಡೆಗೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು. ಇದೇ ಜರಿ ಥ್ರೆಡನ್ನು ಕೆಳಗಡೆ ತರ್ತೀನಿ. ತಂದು ಇಲ್ಲಿ ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳೋಣ. ಅದಾದಮೇಲೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ ಈ ಡಿಸೈನ್. ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಡಿಸೈನು. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ಇದು 1 ಇಂಚ್ಗಿಂತ ಒಳಗಡೆನೆ ಮಾಡ್ಕೊಳ್ಳಿ ಕುಚ್ಚು. ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ನೀವು ಮಾಡಿಕೊಂಡಾಗ. ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಈ ಡಿಸೈನನ್ನು ನೀವು ಟ್ರೈ ಮಾಡಿ. ಓಕೆ ನೋಡಿ, ಪಕ್ಕದಲ್ಲೇ ಮತ್ತೊಂದು ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ಪೂರ್ತಿ ಮಾಡಿಕೊಂಡಾಗ. ನೀವು ಕಲರ್ ಚೇಂಜ್ ಮಾಡಿ ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಮೊದಲು ಲಾಕನ್ನು ಮಾಡ್ಕೊಳ್ಳಿ. ನೀವು ಪಲ್ಲು ಯಾವ ಕಲರ್ ಇರುತ್ತಲ್ಲ ಅದೇ ಕಲರ್ ಕಾಟನ್ ಥ್ರೆಡನ್ನು ನೀವು ತಗೋಬೇಕಾಗತ್ತೆ. ಆವಾಗ ಈ ಥ್ರೆಡ್ ಇಲ್ಲಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಮೊದಲು ಇಲ್ಲಿ ಕಾಟನ್ ಥ್ರೆಡ್ಡಿಂದ ಒಂದು 3 ಸಲ ನಾನು ಲಾಕನ್ನು ಮಾಡ್ಕೋತೀನಿ. 3 ಸಲ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಹಾಕ್ತೀನಿ. ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಅದಾದಮೇಲೆ ಈ ಥರ ಒಂದು ಪರ್ಲ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ಪರ್ಲ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು. ಇಷ್ಟು ಬೀಡ್ಗಳನ್ನು ಹಾಕಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕುಚ್ಚಿಗೆ ನೋಡಿ ಇಲ್ಲಿ ಕಟ್ಕೊಳ್ಳುವಾಗ ಇದಕ್ಕೆ ಈ ಥರ ಒಂದು ವೈಟ್ ಪರ್ಲ್ ಬೀಡನ್ನು ಹಾಕಿ ಕಟ್ಟಿದ್ದೀನಿ. ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಈ ಥರ ನಾರ್ಮಲ್ ಆಗಿ ಸಾದಾ ಟೆಸಲ್ಸ್ ಕೂಡ ನೀವು ಮಾಡ್ಕೋಬೋದು. ಇವಾಗ ಇದನ್ನು ನಾನು ಉಲ್ಟಾ ಸೈಡಿಂದ ಹಾಕ್ತಿದ್ದೀನಿ. ಈ ಥರ ಟೆಸಲು ಈ ಥರ ಹಾಕಿ ಇದಕ್ಕೆ ಒಂದು ಮತ್ತೆ ಚಿಕ್ಕ ಗೋಲ್ಡ್ ಕಲರ್ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಈ ಬೀಡ್ ಬಿಟ್ಟು ಈ ಬೀಡ್ ಇದೆಯಲ್ಲ, ಈ ಬೀಡನ್ನು ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತರ್ತೀನಿ. ಈ ಥರ ಬರುತ್ತೆ. ಮತ್ತೆ ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡು, ಇದನ್ನು ಕೂಡ ಮೇಲ್ಗಡೆಯಿಂದ ಈ ಥರ ಕೆಳಗಡೆ ತರ್ತೀನಿ. ನೀಡಲ್ಲು ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು ಹಾಕ್ತಾ ಹಾಗೆ. ಮತ್ತೆ ಒಂದು ಚಿಕ್ಕ ಗೋಲ್ಡ್ ಕಲರ್ ಬೀಡು. ಇವಾಗ ನೋಡಿ ಈ ಥರ ಕಾಣಿಸ್ತಿದೆ.
ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಲಾಕನ್ನು ಮಾಡ್ಕೋಬೇಕು ಈ ಥರ. ಇದನ್ನು ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬಾರ್ದು, ಯಾಕಂದರೆ ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ, ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳೋದು ಬೇಡ. ಈಗ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ ನಾನು, ಯಾಕಂದರೆ ಥ್ರೆಡ್ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ. ಮುಂದ್ಗಡೆ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ ಕೂಡ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ಕೂಡ ಇಲ್ಲಿ ಕಾಣಿಸೋದಿಲ್ಲ ನಮಗೆ. ಈಗ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಒಂದು ಕುಚ್ಚಿದು ನೀಟಾಗಿ ತೋರಿಸಿದ್ದೀನಿ, ಅರ್ಥ ಆಯಿತು ಅನ್ಕೋತೀನಿ ಈ ಡಿಸೈನ್ ನಿಮಗೆ. ಇದೇ ಥರ ಇನ್ನೊಂದು ಪಕ್ಕದಲ್ಲೇ ಮಾಡ್ಕೋತೀನಿ. ಇಲ್ಲಿ 1 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಪಕ್ಕದಲ್ಲೇ ಮಾಡ್ಕೋತೀನಿ. ಓಕೆ ನೋಡಿ, ಈ ಥರ ಕುಚ್ಚುಗಳು ರೆಡಿಯಾಗಿದೆ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಕ್ರೋಶ ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಥರ ಡಿಸೈನ್ಸು. ಹಾಗೆ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಸೀರೆಗೆ ಮಾತ್ರ. ಹಾಗೆ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನೆಕ್ಸ್ಟ್ ಡಿಫ್ರೆಂಟ್ ಡಿಸೈನ್ ತೋರಿಸ್ತಿದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಕಾಟನ್ ಥ್ರೆಡ್ಡಿಂದ ನೀವು ಲಾಕನ್ನು ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಡಿಸೈನು ಬೀಟ್ಸ್ ಚೇಂಜ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ. ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಚಿಕ್ಕ ಬೀಡು. ಇಷ್ಟು ಬೀಡ್ಗಳನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಟಜಲನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಟಜಲ್ಸನ್ನು ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಕೆಲವೊಬ್ಬರು ಮತ್ತೆ ಕಮೆಂಟ್ಸ್ ಹಾಕ್ತಿರ್ತೀರ ಇದನ್ನು ಯಾವ ಥರ ಮಾಡಬೇಕಂತ, ಅದಕ್ಕೋಸ್ಕರ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇರುತ್ತೆ ನೋಡಿ. ಮತ್ತೆ ಒಂದು ಬೀಡನ್ನು ಹಾಕಿದ್ದೀನಿ ಇದಕ್ಕೆ ಟಜಲ್ ಹಾಕಿದ ಮೇಲೆ. ಈಗ ಈ ಬೀಡ್ ಇದೆಯಲ್ಲ, ಇದರ ಹೊರಗಡೆಯಿಂದ ಈ ಥರ ತೆಗಿತೀನಿ. ಮೇಲ್ಗಡೆಯಿಂದ ತರಬೇಕು, ಈ ಥರ ಮೇಲ್ಗಡೆಯಿಂದ ತಂದು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಇದನ್ನು ಕೂಡ ಅಷ್ಟೇ ಈ ಥರ ಮೇಲ್ಗಡೆಯಿಂದ ತರ್ತೀನಿ. ವೈಟ್ ಬೀಡ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ನೋಡಿ. ಡಿಸೈನ್ ಸೇಮ್ ಇದೆ, ಆದರೆ ನೋಡೋದಕ್ಕೆ ವೈಟ್ ಬೀಡ್ಗೂ ಮತ್ತು ಗೋಲ್ಡ್ ಕಲರ್ ಬೀಡ್ಗೂ ಡಿಫ್ರೆನ್ಸ್ ತುಂಬಾ ಚೇಂಜ್ ಅನಿಸುತ್ತೆ. ಈಗ ಮತ್ತೆ ಈ ಬೀಡನ್ನು ಹಾಕ್ತೀನಿ. ಈಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಆವಾಗಲೇ ಹೇಳಿದಾಗೆ ಜಾಸ್ತಿ ಟೈಟಾಗಿ ಬೇಡ, ಮೀಡಿಯಮ್, ಅದು ಹ್ಯಾಂಗಿಂಗ್ ಥರ ಬರಬೇಕು. ಈ ಥರ ನೀವು ಪಲ್ಲು ಸೆರಗನ್ನು ಬಿಟ್ಟಾಗ ಈ ಥರ ಆಗಬೇಕದು. ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ನೀವು 1-2-3 ಸಲ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು. ಇದಕ್ಕೂ ಅಷ್ಟೇ 350 ಚಾರ್ಜನ್ನು ಮಾಡ್ಕೋಬೋದು. ಹತ್ರ ಮಾಡಿಕೊಂಡ್ರೆ ತುಂಬಾ ಹತ್ರ ಹಾಕಿ ಅಂದಾಗ 400ವರೆಗೂ ನೀವು ಮಾಡ್ಕೋಬೋದು. ಇನ್ನೊಂದು ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ಓಕೆ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಇದೆರಡು ಥರ ಮಾಡ್ಕೊಂಡಿದ್ದೀನಿ. ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಓಕೆ ನೋಡಿ, ಈ ಡಿಸೈನ್ಗೆ ನಾನು ಮೊದಲು ಮಾರ್ಕನ್ನು ಮಾಡ್ಕೋತೀನಿ. ಅಂದರೆ ಮೊದಲು ಒಂದು ಹೋಲನ್ನು ಹಾಕ್ಕೊಂಡು ಅದಾದಮೇಲೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಸೀರೆಗೆ ಒಂದು ಹೋಲ್ ಮಾಡ್ಕೊಳ್ಳಿ, ಅದಾದಮೇಲೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಟೇಪ್ ತೊಗೊಂಡು ನಿಮಗೆ ಎಷ್ಟು ಬೇಕೋ ಒಂದು ಕುಚ್ಚ ಆದಮೇಲೆ 1 ಇಂಚ್, 2 ಇಂಚ್ ಅಥವಾ 1.5 ಇಂಚ್ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ತೋರಿಸ್ತಿದ್ದೀನಿ. ಮೊದಲು ಈ ಕುಚ್ಚನ್ನು ಈ ಕೆಳಗಡೆ ಹೋಲಿಂದ ಮೇಲ್ಗಡೆ ತರಬೇಕು. ಇದರ ಒಳಗಡೆಗೆ ಈ ಥರ ಒಂದು ಸ್ಕ್ವೇರ್ ಶೇಪ್ ಬೀಡನ್ನು ಹಾಕ್ತೀನಿ. ಈ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಫಸ್ಟ್ ಒನ್ ಹಾಕ್ತೀವಲ್ಲ, ಈ ಕುಚ್ಚು ಸ್ವಲ್ಪ ಉದ್ದ ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಒಂದು 2 ಇಂಚ್ ಆಗೋಷ್ಟು ತಗೊಂಡಿದ್ದೀನಿ ನಾನು. ಈ ಥರ ಬರಬೇಕು. ಇವಾಗ ಈ ನಾರ್ಮಲ್ ನೀಡಲ್ ಇದೆಯಲ್ಲ, ಇದನ್ನ ಬ್ಯಾಕ್ ಸೈಡ್ ಇಂದ ಈ ಥರ ಚುಚ್ಕೋತೀನಿ. ಮೇಲ್ಗಡೆ ತರಬೇಕು. ಕೆಳಗಡೆ ಸ್ವಲ್ಪ ಇಷ್ಟು ಬಿಟ್ಕೊಂಡು ಹೂ ಪೋಣಿಸ್ತೀವಲ್ಲ, ಹೂ ಕಟ್ತೀವಲ್ಲ, ಆ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3-4 ಸಲ ನೀವು ಈ ಥರ ಸುತ್ಕೊಳ್ಳಿ. ನಾನು 4 ಎಳೆ ತಗೊಂಡಿರೋದ್ರಿಂದ ಜರಿ ಥ್ರೆಡ್ಡು 3 ಸಲ ಸುತ್ಕೊಂಡು
ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಈ ಜರಿ ಥ್ರೆಡನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಜರಿ ಥ್ರೆಡ್. ಇವಾಗ ಈ ಕುಚ್ಚು ನೋಡಿ ಈ ಥರ ಸಮವಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡೆ. ಇವಾಗ ಇಲ್ಲಿ ಸ್ಕ್ವೇರ್ ಶೇಪ್ ಬೀಡ್ ತಗೊಂಡಿದ್ದೀನಲ್ಲ, ಇಲ್ಲಿ ಇನ್ನೊಂದು ಕುಚ್ಚಿದೆಯಲ್ಲ ಇದನ್ನು ಹಾಕ್ತೀನಿ. ಇದನ್ನು ಹಾಕಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕುಚ್ಚು. ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ಅದಕ್ಕೆ ಸಮವಾಗಿ ಬರಬೇಕು ಇದು ಕೂಡ. ನೋಡಿ ಇಷ್ಟು ಬಂದರೆ ಸಾಕು. ಇವಾಗ ಇದಕ್ಕೆ ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ ಈ ಥರ. ಇನ್ನೊಂದು ಥರ ಲಾಕ್ ಕೂಡ ತೋರಿಸ್ತೀನಿ ನೋಡಿ. ಇದನ್ನು ಸ್ವಲ್ಪ ಬಿಟ್ಕೊಂಡು ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಈಗ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಹಾಕ್ತಿದ್ದೀನಿ. ಇದು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಮಿಡಲ್ನಲ್ಲಿ ಬರೋ ಥರ. ಅದಾದಮೇಲೆ ಒಂದೆರಡು ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಕುಚ್ಚು ರೆಡಿಯಾಗಿದೆ. ಈಗ ಎರಡು ಕುಚ್ಚನ್ನು ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕುಚ್ಚು ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಥರ ಡಿಸೈನ್ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಓಕೆ ನೋಡಿ 3 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಈ ಕುಚ್ಚು ಅಂತ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತು ತೋರಿಸಿರುವಂಥ ಈ 7 ಡಿಸೈನ್ಗಳು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಸೀರೆಗೆ. ಈ ಎಲ್ಲ ಡಿಸೈನ್ಗಳನ್ನು ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದರೆ. ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಡಿಸೈನ್ಗಳು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.